ವಿದ್ಯಾರ್ಥಿಗಳ ಪ್ರಯತ್ನ ಮಾಡ್ರಿ ನೀವು ಮಾಡೋದಾದ್ರೆ ನಾ ತಿಳಿಸ್ತೀನಿ. ಈಗ 6ರಿಂದ ಭಾಗ ಹೋಗ್ಬೇಕಾದ್ರೆ ಇನ್ನೊಂದು ಸ್ವಲ್ಪ ಸಂಖ್ಯೆಗಳನ್ನು ಕಂಡುಹಿಡಿರಿ. 7ರಿಂದ ಭಾಗವಾಗುವ ಸಂಖ್ಯೆ ಹೆಂಗೆ ಕಂಡುಹಿಡಿಬೇಕು ಅನ್ನೋದನ್ನು ನಿಮಗೆ ಪ್ರಯತ್ನಕ್ಕೆ ಬಿಡ್ತೀನಿ. ನೀವೆಲ್ಲರೂ ಮಾಡಿರಿ. ಒಂದು ರೂಲ್ಸ್ನ ತೋರಿಸ್ತೀನಿ, ಲಕ್ಷ ಕೊಟ್ಟು ನೋಡಿ. ಓಕೆ, ಮಾಡೋದಾದ್ರೆ ವಿಡಿಯೋ ಆನ್ ಮಾಡಬೇಕು. ಯಾಕಂದ್ರೆ ನಾನು ನಿಮಗೆ ವಿಡಿಯೋ ಮ್ಯೂಟ್ ಮಾಡಿರಿ. ಈಗ ಹೊಸ ವಿಡಿಯೋಗಳು ಇದು ಕ್ಲಾಸ್ ನಡೆಸುವಂಥ ವಿಡಿಯೋಗಳು. ಈಗ ನೀವು ಸಬ್ಸ್ಕ್ರೈಬ್ ಆಗೋದು, ಲೈಕ್ ಮಾಡೋದು ಮಾಡೋಕೆ, ಯಾಕಂದರೆ ಇದು ಯೂಟ್ಯೂಬ್ ವಿಡಿಯೋಗಳು. ಯೂಟ್ಯೂಬ್ ವಿಡಿಯೋಗಳನ್ನು ನೀವು ಅಭ್ಯಾಸ ಮಾಡಿದ್ದಕ್ಕಾಗಿ ನೀವು ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಆಗೋದು ಅದು ನಿಮ್ಮ ಕರ್ತವ್ಯ. ಇದರಿಂದ ನಿಮಗೂ ಉಪಯೋಗದ, ನಮಗೂ ಉಪಯೋಗದ. ನೀವೆಲ್ಲರೂ ಲಕ್ಷ ಕೊಟ್ಟು ನೋಡ್ರಿ. ಎಲ್ಲರೂ ತಿಳಿಸ್ನು ಬೋರ್ಡ್ ಕಡೆ ನೋಡಿ. ಎಲ್ಲ ವಿದ್ಯಾರ್ಥಿಗಳು ಲಕ್ಷ ಕೊಟ್ಟು ನೋಡ್ರಿ. 6ರಿಂದ ಯಾವುದೇ ಒಂದು ಸಂಖ್ಯೆ ಭಾಗ ಆಗಬೇಕಾಗಿತ್ತು ಅಂದರೆ ಅದು 3ರಿಂದ ಭಾಗ ಹೋಗ್ತಿರ್ಬೇಕು. ಆ ಸಂಖ್ಯೆ ಕೊನೆಗೆ ಸಮಸಂಖ್ಯೆ ಆಗಿರಬೇಕು. ಇದು ಒಂದೇ ಕೊನೆಗೆ ಸಮಸಂಖ್ಯೆ ಅದ. ಈಗ ಒಂದು ಉದಾಹರಣೆ ಹೇಳಬೇಕಾದ್ರೆ 2, 3 ಚೌಕ 3, 4 ಇದು 2ರಲ್ಲಿ ಹೋಗ್ತಾವೆ. 6ನೇ ಭಾಗ ಹೋಗ್ಬೇಕಾದ್ರೆ ಕಂಪಲ್ಸರಿ 2ರಲ್ಲಿ ಹೋಗೇಬೇಕು. ಸಮಸಂಖ್ಯೆ ಅದ ಅಂದ್ರೆ ಮುಗೀತು. ಇದು 2ರಲ್ಲಿ ಆಯಿತು. ಇನ್ನು 3ನೇ ಹೋಗ್ಬೇಕಾದ್ರೆ ಇವುಗಳ ಮೊತ್ತ 4, 3, 7, 8, 9, 10, 11, 12 ಅದ. ಇವುಗಳ ಮೊತ್ತ ಎಷ್ಟದ? 12 ಅದ. ಇದು 3ನೇ ಭಾಗ ಹೋಗ್ತದಿಲ್ಲ ನೋಡ್ರಿ. ಆವಾಗ ಚೌಕದಲ್ಲಿ ಇರಬೇಕಾದ ಸಂಖ್ಯೆ 12ಕ್ಕೆ ಇದು 12 3ನೇ ಭಾಗ ಹೋತು ಅಂದ್ರೆ ಚೌಕದಲ್ಲಿ ಇರಬೇಕಾದ ಸಂಖ್ಯೆ 0. ಉತ್ತರ ಸಂಖ್ಯೆ ಬಿ. ಇದು ಒಂದು ನೆನ್ಪಿಟ್ಕೊಂಡು ಸಾಕು. ಇದು ಬೀಳತದೆ ನಿಮಗೆ ನವೋದಯದಾಗ ಬೀಳ್ತದ, ಸೈನಿಕ್ ಸ್ಕೂಲ್ನಾಗ ಬೀಳ್ತದ. 0 ಯಾವಾಗ ಬರ್ತದ ಅಂದ್ರೆ ಅವುಗಳ ಅನುಕ್ರಮ ಸಂಖ್ಯೆಗಳ ಮೊತ್ತ 3ರಿಂದ ಭಾಗ ಹೋತು, 9ರಿಂದ ಭಾಗ ಹೋತು ಅಂತಂದ್ರೆ 2. 3ರಿಂದ ಭಾಗ ಹೋತು, 9ರಿಂದ ಭಾಗ ಹೋತು ಅಂತಂದ್ರೆ ಅವುಗಳ ಅನುಕ್ರಮ ಸಂಖ್ಯೆಗಳ ಮೊತ್ತ 3ರಿಂದ 9ರಿಂದ ನಿಶೇಷವಾಗಿ ಭಾಗಿಸಿದರೆ 0 ಇಟ್ಟೇ ಬಿಡ್ರಿ. 0 ಇಟ್ಟರೆ ತಮ್ಮ ಉತ್ತರ ಸಂಖ್ಯೆ ಬಿ. ಈಗ ನೋಡಿ 4, 1, 5, 5, 3, 8, 8, 2, 10. ಈಗ ಸದ್ಯ ನಿಮಗೆ 10 ಬಂದದ ಅಂತಂದ್ರೆ ಇದರ ಮುಂದಿನ ಅಂಕಿ ಯಾವುದು? 12. ಅದನ್ನು ತಿಳ್ಕೊಬೇಕು ನೀವು. 15 ನಡೆಯಂಗಿಲ್ಲ. ಮಾತ್ರ ಮಗ್ಗಿ 3ರ ಮಗ್ಗಿ ಕೊನೆಗೆ ಸಮಸಂಖ್ಯೆ ಇದ್ದದ್ದು ಇಡಬೇಕು. ಅದು ನೆನ್ಪಿಟ್ಕೋರಿ. ಯಾಕಂದ್ರೆ 6ರಿಂದ ಭಾಗ ಹೋಗ್ಬೇಕಾದ್ರೆ 3ರ ಮಗ್ಗಿಯಾಗಿ ಬೆಸ ಸಂಖ್ಯೆನೂ ಬರ್ತಾವ, ಸಮಸಂಖ್ಯೆನೂ ಬರ್ತಾವ. 3, 4, 12 ಸಮಸಂಖ್ಯೆ, 3, 5, 15 ಬೆಸ ಸಂಖ್ಯೆ, 3, 6, 18 ಸಮಸಂಖ್ಯೆ. 6ರಿಂದ ಭಾಗ ಹೋಗ್ಬೇಕಾಗ 12 ಇಡಬೇಕು, 18 ಇಡಬೇಕು. 3, 7, 21 ಬೆಸ ಸಂಖ್ಯೆ, 3, 8, 24 ಇಡಬೇಕು ನೀವು 6ರಿಂದ ಭಾಗ ಹೋಗ್ಬೇಕಾದ್ರೆ. ಇಷ್ಟೆಲ್ಲ ಗಣಿತಗಳನ್ನು ಸರಿಯಾಗಿ ನೀವು ತಿಳ್ಕೊಂಡ್ರೆ ಮಾತ್ರ ಗಣಿತಗಳು ನಿಮಗೆ ಬೇಕಾದ ಕ್ವಶನ್ ಪೇಪರನ್ನು ಬಿಡ್ತೀವಿ. ನೀವು 6ರಿಂದ ಭಾಗ ಹೋಗ್ಬೇಕಾದ್ರೆ ಯಾವ ಸಂಖ್ಯೆಗಳ ಮೊತ್ತದಾಗ ಕಳಿಬೇಕು? ಸಮಸಂಖ್ಯೆ ಮೊತ್ತದಲ್ಲಿ ಕಳಿಬೇಕು. 3 ಮಗ್ಗಿ ನೋಡಿ, 3, 5, 15, 3, 4, 12 ಸಮಸಂಖ್ಯೆ. ಅದನ್ನಿಟ್ಟು ಕಡಿಯಿರಿ ನೀವು, ಕೂಡಿಸಬೇಕಾದ ಸಂಖ್ಯೆ ಬರ್ತದೆ. 3, 5, 15 ಇಟ್ಟು ನೀವು ಕಳೆದಿರಿ ಅಂತಂದ್ರೆ ಬರೋದು. 3, 6, 18 ಸಮಸಂಖ್ಯೆ ಕಳೆಯಿರಿ ನೀವು, ಮತ್ತ ಅದು ಬರ್ತದೆ. ಅದು ಸಮಸಂಖ್ಯೆದಿಂದ ಬರೀತದೆ ಸಮಸಂಖ್ಯೆ. 6ರಿಂದ ನಿಶೇಷವಾಗಿ ಭಾಗಿಸಲ್ಪಡಬೇಕಾದರೆ 3ರ ಮೊತ್ತ ಸಮಸಂಖ್ಯೆಯಾಗಿರ್ಬೇಕು. 3ರ ಮಗ್ಗಿ ಸಮಸಂಖ್ಯೆ ಮೊತ್ತ ಅಂದ್ರೆ ಗುಣಲಬ್ಧ. 3ರ ಗುಣಲಬ್ಧ ಸಮಸಂಖ್ಯೆಯಾಗಿರ್ಬೇಕು. ನೋಡೋಣ ಇದು ನೋಡಿ. 4, 1, 5, 1, 3, 8, 1, 2, 10 ಆಯ್ತು. ಸಮಸಂಖ್ಯೆ ಅಂದ್ರೆ 12 ಆಯ್ತು. ಇದು ನೋಡಿ 4, 1, 5, 6, 7, 8, 9, 10. 12ರಾಗ 10 ಕಳೆಯಲಿದ್ರೆ ಮೊತ್ತ 10 ಆಗ್ಯದ. ಅಲ್ಲಿ ಚೌಕದಲ್ಲಿ ಇರಬೇಕಾದ ಸಂಖ್ಯೆ ಯಾವುದು? 2. ಉತ್ತರ ಸಂಖ್ಯೆ ಬಿ. ಬಿಡಿಯಾಗಿ ಗಣಿತಗಳನ್ನು ತಿಳ್ಕೊಂಡು ಬಿಟ್ರಿ ಅಂತಂದ್ರೆ ಮುಗೀತು. ಯಾವುದು ಉತ್ತರ ಚೌಕದಾಗ ಹಾಕಬೇಕು ಅನ್ನೋದು ಭಾಳ ಹುಷಾರಿರ್ಬೇಕು.
ಈಗ ನಾ ಹೇಳಿದ್ದೆ ಬಾಧ್ಯತೆ ನಿಯಮದೊಳಗೆ 7ರಿಂದ ಭಾಗಿಸಲ್ಪಡುವ ಅಂಕೆ 7 3 20 ಅಂದ್ರೆ 7 4 28 ಇದು ಹೋಗ್ತೈತ್ರಿ. ಕರೆಕ್ಟ್. ಆಕಸ್ಮಿಕವಾಗಿ ಅಂಥದ್ದು ಏನಾದರೂ ಗಣಿತ ಬಿದ್ದಿತ್ತು ಅಂತಂದ್ರೆ ಪ್ರೀ ಪ್ಲ್ಯಾನ್ ಇವು ಯಾವ ಅಂಕೆಗಳನ್ನು ನೀವು ವಿಚಾರ ಮಾಡಬೇಡ್ರಿ. ನೋಡ್ರಿ 7 6 42 7 3 21 ಖಲಾಸ್ ಹೋಗೋದಲ್ಲ. 7 3 21 7 4 22 ನಡಬರ್ಕ್ 0 ಬರ್ತದೆ, ಇದು ಹೋಗ್ತದ. ಆಯ್ತು, ಉತ್ತರ ಸಂಖ್ಯೆ ಬಿ ಹಾಕಿದ್ರು. ಇದನ್ನು ಇನ್ನೊಂದು ರೀತಿ ಒಳಗೆ ತೋರಿಸ್ತೀನಿ. 221 8 ಕೊನೆಯ ಅಂಕಿ 2ರಷ್ಟು ಇದ್ರ ಕಳೀರಿ. ಹಿಂದಿನ ಅಂಕೆದಾಗ ಇದ್ರ 2ರಷ್ಟು ಕಳಿಬೇಕು. 8 2 16 ಆಯ್ತು. 12ರಾಗ 6 ಆದ್ರೆ 6 ಕೈಲ ಬಂತು 1. 11ರಾಗ 2 ಆದ್ರೆ 9 ಕೈಲ ಬಂತು 1. 196 ಆಯ್ತು. ತಿಳಿಯಂಗಿಲ್ರಿ ಸರ್. 196 ಹೆಂಗೆ ಹೋಗ್ತಾರ? ಬೇಡ, ಮತ್ತೆ ಕೊನೆಯ ಸಂಖ್ಯೆ ಮತ್ತೆ ನೀವು 2ರಲ್ಲಿ ಇದ್ರಾಗ ಕಳೀರಿ. 6 2 12 ನೋಡ್ರಿ ಎಷ್ಟು ಉಳಿತು? 7 ಉಳಿತು. 7ರಲ್ಲೇ ಭಾಗ ಹೋಗ್ತದಿಲ್ಲೋ ನೋಡ್ರಿ. ಇಲ್ಲಿ ಶೇಷ 0 ಉಳಿಬೇಕು ಅಂದ್ರೆ 7ರಲ್ಲೇ ಭಾಗಿಸುವಂತ ಸಂಖ್ಯೆ ಬರ್ತದೆ. ಒಂದು 2ರೊಳಗೆ ಒಂದು ಉತ್ತರ ಗ್ಯಾರಂಟಿ ಬರ್ತದೆ. ಎಷ್ಟು ಬೇಕಾದ್ರೆ ದೊಡ್ಡ ಅಂಕೆ ಇರಲಿ, ಭಾಗಿಸಿ ನೋಡ್ಬೇಕು. ಯಾಕೆ ಮಾರ್ಕ್ಸ್ ಹೋಗ್ತಾವ ನಿಮಗೆ? 125 ಮಾರ್ಕ್ಸ್ ಹೋಗ್ತಾವ. ಸೈನಿಕ್ ಸ್ಕೂಲ್ 3 ಮಾರ್ಕ್ಸ್ ಹೋಗ್ತಾವ. ಉತ್ತರ ಸಂಖ್ಯೆ ಯಾವುದು? ಬಿ. ಇದೊಂದು ಮೆಥಡ್ ಕೊಡ್ತಾರೆ. ಈಗ 7ರಿಂದ ಭಾಗಿಸಲ್ಪಡುವ ಸಂಖ್ಯೆಗಳನ್ನು ಕಂಡು ಹಿಡಿಯಿರಿ ಅಂದ್ರೆ ಭಾಳ ಸರಳ. ಕೊನೆಯ ಸಂಖ್ಯೆ 2ರಷ್ಟು ಹಿಂದದ ಇಲ್ಲ ನೋಡ್ರಿ. ಈಗ ನೋಡ್ರಿ, ಇದು 7 ಅದ. 7ರ ಹಿಂದ 7ರ 2ರಷ್ಟು 14 ಅದ. ಇದು 7ರಲ್ಲಿ ಹೋಗ್ಲೇಬೇಕು ನೋಡ್ರಿ. ಸಣ್ಣ ಅದ ನೋಡ್ರಿ. 189 ಅದ. 9ರ ಡಬಲ್ ಅದ ಹಿಂದಂಕಿ. ಇಷ್ಟೇ ಬರುದು. ಈ 3 ಅಂಕಿದೊಳಗೆ ಕಂಡು ಹಿಡಿದು ಬಹಳ ಸರಳ. 4 ಅಂಕಿದು ಕಡ್ಡಾಯವಾಗಿ ಕೊನೆ ಅಂಕಿ 2ರಷ್ಟು ಕಳ್ಕೊತೇ ಹೋಗ್ಬೇಕು. 4 ಅಂಕಿ ಬಂದು ಅಂದ್ರೆ 3 ಅಂಕಿಗೆ ಈ ನೇಮನ್ನು ಉಪಯೋಗ ಮಾಡಿ. 2 ಅಂಕಿಗೊಂದು ಮಾಡಬಹುದು. 2 ಅಂಕಿ ಮುಂದಿನ ಅಂಕಿ 2ರಷ್ಟು ಇತ್ತು ಅಂದ್ರೆ ಅದು 7ರಲ್ಲೇ ಭಾಗ ಹೋಗ್ತದೆ ನೋಡ್ರಿ. 7 1 7 2 12 7 84 ನೋಡ್ರಿ. ಈ ಅಂಕಿ ಡಬಲ್ ಹಿಂದೆ ಹತ್ತದ ಅಂದ್ರೆ 21 105. ಇವೆಲ್ಲ ಭಾಗ ಹೋಗೋ ಸಂಖ್ಯೆಗಳನ್ನೇ ಕೊಟ್ಟದ. ಹೆಂಗೆ ಕಂಡು ಹಿಡಿಬೇಕು? 945 ಅದ. ಇದು 7ರಲ್ಲೇ ಭಾಗ ಹೋಗ್ತದಿಲ್ಲೋ ಹೆಂಗೆ ಕಂಡು ಹಿಡಿಬೇಕಂದ್ರೆ ಏನು? 945 ಇದರ 2ರಷ್ಟು 10 ಕಳೀರಿ. 4 ಬಂತು. ಇಲ್ಲಿ 8 12 7 84 ಹೋಗ್ತಿಲ್ಲ ನೋಡ್ರಿ. ಅಥವಾ ಈ ಸಂಖ್ಯೆ 2ರಷ್ಟು ಇಲ್ಲಿ ಬಂದದಿಲ್ಲ ನೋಡ್ರಿ. ಹೋತೆ 7ರಲ್ಲೇ ಭಾಗದು. ಇಷ್ಟು ಮೈಂಡ್ ಶಾರ್ಪ್ ಇರ್ಬೇಕು ಹುಡುಗರಿಗೆ. ನೋಡ್ರಿ ಹೆಂಗವ ಮ್ಯಾಥ್ಸ್. ಅವಾಗಿನ ಓಲ್ಡ್ ICIC ಅಭ್ಯಾಸ ನೀವು ಏನಾದರೂ ವಿದ್ಯಾರ್ಥಿಗಳು ತಯಾರಾದ್ರೆ ಈಗಿನ ಪಠ್ಯ ಪುಸ್ತಕ ಬೇಡ, ಇದನ್ನು ನೀವು ಕಲೀರಿ. ಪಠ್ಯ ಪುಸ್ತಕ ಸಾಲಾನು ಈಸಿ ಪಾಸ್ ಆಗಿ ಬಿಡ್ತೀರಿ ನೀವು. ಈಗಿನ CBSEನೂ ಈಸಿ ಪಾಸ್ ಆಗ್ತೀರ ಅಂತ ಸಣ್ಣ ಪ್ರಶ್ನೆಗಳನ್ನು ತೆಗೆದುಬಿಟ್ಟಾರೆ. ಆದ್ರೆ ತಲೆ ಭಾಳ ಉಪಯೋಗ ಮಾಡತಕ್ಕಂಥ ಗಣಿತಗಳು ಬಂದಾವೆ ಈಗಿನ. ಆ ಅಭ್ಯಾಸನೂ ಚಲೋನೇ ಅದ. ಆದರೆ ಇಂಥ ಹೆವಿ ಅಭ್ಯಾಸನ ಕಲಿಯೋದ್ರಿಂದ 75 ಕಿಲೋ ಎತ್ತಿದ್ರಿ ಅಂದ್ರೆ ನೀವು 50 ಕಿಲೋ ಕಲ್ಲು ಎತ್ತಿ ಹೋಗೋದು ಬಿಡ್ತೀರಿ ನೀವು ಒಂದೇ ಕೈಲಿ. ವಿದ್ಯಾರ್ಥಿಗಳು ಪ್ರಯತ್ನದಾಗಿರ್ಬೇಕು. ಹ್ಯಾಂಗೆ ಕಲಿಸ್ತಾರೆ ಸರ್? ಇದು ಶಾಶ್ವತವಾದಂಥ ಯೂಟ್ಯೂಬ್ ಕೋಚಿಂಗ್ ಕ್ಲಾಸ್. ಇದು ಪರ್ಮನೆಂಟ್ ಇರ್ತದೆ. ನೀವು ಯೂಟ್ಯೂಬ್ದಾಗ ತೆಗೆದು ನೋಡ್ಬೋದು ಪ್ಯಾಟರ್ನ್. ಇದು ಬಾಧ್ಯತೆ ನಿಯಮದ ಸೀರಿಯಲ್ಲೇ ಬಂದ್ಬಿಡ್ತದೆ ಯೂಟ್ಯೂಬ್ದಾಗ. ಹಾಗೆ ಅಪ್ಲೋಡ್ ಮಾಡ್ಲಿಕ್ಕಂತಂದ. ನಿಮಗೆ ಜೂನ್ನಿಂದ ಎಲ್ಲ ನವೋದಯ ಚಾಲೆಂಜ್ ಮಾಸ್ಟರ್ ಗೈಡ್ ಎಲ್ಲ ಫುಲ್ ಬಂದ್ಬಿಡ್ತಾವೆ ಜೂನ್ದಾಗ. ನೋಡ್ರಿ 3ನೇ ಅನುಕ್ರಮ ನಂಬರ್ ಅದ. ಇನ್ನು 2 ಅನುಕ್ರಮ ನಂಬರ್ ಖಲಾಸ್. 3 ಈ ಕಡೆ 3 2 ಇನ್ನು 2 ಅನುಕ್ರಮ ನಂಬರ್ ಆದಂದ್ರೆ ನಿಮಗೆ ನವೋದಯ ಗಣಿತಗಳು ಅಪ್ಲೋಡ್ ಆಗ್ಲಿಕ್ಕೆ ಚಾಲು ಆಗ್ಬಿಡ್ತದೆ. ಕ್ರಮಬದ್ಧವಾಗಿ 17 ಅನುಕ್ರಮ ನಂಬರ್ ಅಪ್ಲೋಡ್ ಮಾಡ್ತೀನಿ. ಇನ್ನು ಕೇವಲ ನಾನು 3 ಅನುಕ್ರಮ ನಂಬರ್ 4 5 2 ಅನುಕ್ರಮ ನಂಬರ್ ಅದು ಅಂದ್ರೆ ನಿಮ್ಗೆ ಯೂಟ್ಯೂಬ್ದಾಗ ಗಣಿತ ನೋಡಿ ಸಬ್ಸ್ಕ್ರೈಬ್ ಆಗಿರಿ ಮೊದಲು. ನೋಡ್ರಿ ಗಣಿತಗಳು ಹೆಂಗೆ ಬರ್ತಾವೆ. ಮನ್ಯಾಗ ಕೋಚಿಂಗ್ ಕ್ಲಾಸ್ಗಳು ಜಗದಾಡ್ಕೊತವ್ರಿ. ಮನೆಯೊಳಗೆ ಅಭ್ಯಾಸ ಮಾಡೋದ್ರಿಂದ ರಿಸಲ್ಟ್ ಬರ್ತದೆ. ಕೋಚಿಂಗ್ ಕ್ಲಾಸ್ಗೂ ಹೆಸರು ಬರ್ತಾವ, ನಮ್ಮ ಯೂಟ್ಯೂಬ್ಗೆ ಹೆಸರು ಬರ್ತದ. ನೋಡಿದರೆ ವಿದ್ಯಾರ್ಥಿಗಳು ಪ್ರಾಮಾಣಿಕತೆ ನೋಡಿದ ಕೂಡಲೇ ಲೈಕ್ ಕೊಡೋದು, ನೀವು ಸಬ್ಸ್ಕ್ರೈಬ್ ಆಗೋದು.
ಅದನ್ನು ಮರಿಬೇಡಿ. ಅದಕ್ಕೆ ಎಷ್ಟು ಕಷ್ಟಪಟ್ಟು ನಾ ಗಣಿತ ಮಾಡ್ಲಿಕ್ಕೆ ನೋಡು. 945 2 ಕಳೀರಿ 10 ನಿಮ್ಮ ಮಾತು ತಿಳಿಲಿಲ್ಲ ಅಂದ್ರೆ ಕೊನೆ ಅಂಕಿ 2 ಅದ ಅಂದ್ರೆ ಇದು 7 ಭಾಗ ಹೋಗ್ತದ. ಹೆಚ್ಚು ವಿಡಿಯೋಗಳನ್ನು ನೋಡುವುದರಿಂದ ರಿವಿಷನ್ ಆಗ್ತದೆ, ಭಾಳ ಮಾದರಿ ಹಾಕಿರ್ತದ. ಇದು 39 69 69 ಕೊನೆ ಅಂಕಿ 2 9 2 18 ಕಳೀರಿ 9 2 ಈ ಕೊನೆ ಅಂಕಿ 2 ಹಿಂದೆ ಕಳೀರಿ 16 8 ಆದ್ರೆ 8 ಕೈಲಾವಂತ 1 7 3 ಇಲ್ಲಿ ತಗೋರಿ 8 2 ಇದರ ಡಬಲ್ ಕಳೀರಿ 8 2 16 7 6 ಆದ್ರೆ 1 3 1 ಆದ್ರೆ 2 7 ಮಗೆ ಆಗದ ಇಲ್ಲ ನೋಡ್ರಿ. ಎಸ್, ಇದು ಹೋತ್ ಇದು ಹೋತ್ ಇದು ಹೋತ್ ಇವೆಲ್ಲ 7ರಿಂದ ಭಾಗಿಸಲ್ಪಡುವ ಸಂಖ್ಯೆ ಕೊಟ್ಟ ನೆನ್ಪಿಟ್ಟು ನವೋದಯ ಪೇಪರ್ ಸುಮ್ಮನೆ ಬಾಯಲ್ಲಿ ಬಿಡಿಸಿ ಬರ್ಬೇಕು. ನೀವು ಇಂಥ ಗಣಿತಗಳನ್ನು ಕಲಿಯೋದ್ರಿಂದ ನೀವು ಇದನ್ನು ಜೋಶಿ ವಿಡಿಯೋ ಕೋಚಿಂಗ್ ಕ್ಲಾಸ್ ನೋಡಿ ನಿಮ್ಮ ಕೋಚಿಂಗ್ ಕ್ಲಾಸ್ನವ್ರು ಎಷ್ಟು ಪ್ರೀತಿ ಮಾಡ್ತಾರೆ ನೋಡಿ. ನೀವು ಕಲ್ತು ಮೊದಲು ನೀವು ತಯಾರಾಗಿ ಹೋಗ್ರಿ. ನೀವು ನೋಡ್ರಿ ಅವ್ರು ಎಷ್ಟು ಇದು ಮಾಡ್ತಾರೆ. ವಿಡಿಯೋ ಜೋಶಿ ಅವ್ರು ನೋಡಿದ್ರೆ ಬಂದ್ಬಿಡಪ್ಪ ನಮ್ಮ ಸಾಲಿಗೆ ಅನ್ಬೇಕು. ಎಲ್ಲರೂ ಬೆಳಿಬೇಕು ನಮ್ಮಿಂದ. ಅವ್ರು ನಾವು ಬೆಳಿಬೇಕು, ನಾವು ನೋಡಿ ಅವ್ರು ಬೆಳಿಬೇಕು, ಅವ್ರು ನೋಡಿ ನಾವು ಬೆಳಿಬೇಕು, ನಮ್ಮ ನೋಡಿ ವಿದ್ಯಾರ್ಥಿಗಳು ಬೆಳಿಬೇಕು. ಆಮೇಲೆ ರಿಸಲ್ಟ್ ತೆಗೆದ ಪಾಲಕರು ಕುಣಿದಾಡಬೇಕು. ಇದರಂಥ ಪ್ರೀತಿ ಸಂತೋಷ ಮತ್ತೊಂದರ ಸಿಗೋದಿಲ್ಲ. ಎಲ್ಲ ಲಕ್ಷ ಕೊಟ್ಟು ಬರ್ಕೋರಿ. ಮುಂದಿನ ವಿಡಿಯೋಗಳನ್ನು ಸ್ವಂತ ಬಿಡಿಸ್ರಿ, ಬರ್ಕೋರಿ ಫೇರ್ದಾಗ.